ನಮಸ್ಕಾರ. ನುಡಿ ಬೆಳಗು. ಅಭಿನವ ಗವಿಸಿದ್ದೇಶ್ವರ ಸ್ವಾಮೀಜಿ ಗವಿಮಠ ಕೊಪ್ಪಳರವರ ಲೇಖನ ತಾಯಂದಿರೆಲ್ಲ ಭಾರತ ರತ್ನಗಳು. ನಮ್ಮ ತಾಯಂದಿರು ನಿರಂತರ ಕೆಲಸ ಮಾಡುತ್ತಾರೆ. ಇವತ್ತು ಭಾನುವಾರ ರಜಾ, ಇವತ್ತು ಶನಿವಾರ ಅರ್ಧ ದಿನ ರಜಾ ಎಂದು ಅವರು ಕೆಲಸ ಮಾಡೋದನ್ನು ನಿಲ್ಲಿಸಿದ್ದಾರೇನು? ನಿಜವಾಗಿ ಮನೆಯಲ್ಲಿ ಎಲ್ಲರಿಗೂ ರಜೆ ಇದ್ದರೆ ಅವರಿಗೆ ಹೆಚ್ಚಿನ ಕೆಲಸ, ಭಿನ್ನ ಭಿನ್ನ ಅಡುಗೆ ಮಾಡಬೇಕು. ರಾಷ್ಟ್ರಪತಿ ಮುಂದೆ ಪ್ರಶಸ್ತಿ ತೆಗೆದುಕೊಳ್ಳುತ್ತಾರಲ್ಲ, ಅವರು ಮಾತ್ರ ಭಾರತ ರತ್ನ ಅಲ್ಲ. ನನ್ನ ಸಂಸಾರ ಚೆನ್ನಾಗಿ ನಡೆಯಬೇಕು ಎಂದು ತಿಳಿದುಕೊಂಡು ನನ್ನ ಮಕ್ಕಳು ಓದಬೇಕು, ನಮ್ಮ ಮನೆಯವರು ಊರಿನಲ್ಲಿ ಒಂದು ಹೆಸರು ಮಾಡಬೇಕು, ನಾವು ಇನ್ನೊಬ್ಬರ ಮುಂದೆ ಕೈಯೊಡ್ಡಬಾರದು, ಸುಂದರ ಬದುಕು ಕಟ್ಟಬೇಕು ಅಂತ ನೂರಾರು ಕಷ್ಟಗಳ ನಡುವೆ ಯಾವುದನ್ನು ಇನ್ನೊಬ್ಬರಿಗೆ ಹೇಳದೆ ಸದಾ ದುಡಿಯುವ ಈ ದೇಶದ ತಾಯಂದಿರು ಭಾರತ ರತ್ನಗಳೇ. ಯಾರು ಈ ಭಾರತಕ್ಕೆ ಭಾರಾಗಿಲ್ಲ ಅವರೇ ಭಾರತೀಯರು. ಸಾಮಾನ್ಯವಾಗಿ ಪುರುಷರು ನಾನು ಹಗಲು ರಾತ್ರಿ ದುಡಿತೀನಿ, ಒಂದು ದಿನ ಆಕೆ ಮಧ್ಯಾಹ್ನಕ್ಕೆ ಊಟಕ್ಕೆ ಬರ್ತೀರಾ ಇಲ್ಲ ಎಂದು ಕೇಳಿಲ್ಲ ಅಂತಾರೆ. ನೀವು ಎಂದಾದರೂ ನಿಮ್ಮ ಪತ್ನಿಗೆ ಆಕೆಯ ಕಷ್ಟಗಳನ್ನು ಕೇಳಿದ್ದೀರೇನು? ಆಲೋಚನೆ ಮಾಡಬೇಕು. ಮಾವ ಒಂದು ಉಂಗುರ ಕೊಟ್ಟರೆ ಎಲ್ಲರಿಗೂ ತೋರಿಸ್ತೀರಿ, ದಿನಾಲೂ ನೆನಪಿಸ್ತೀರಿ. ಮಹಾದೇವ ಈ ಬದುಕೇ ಕೊಟ್ಟಿದ್ದಾನೆ, ಅವನನ್ನು ನೆನಪಿಸಿಕೊಳ್ಳದೆ ಇರೋದು ಸರಿಯೇನು? ಮೋಕ್ಷ ಅಂದರೆ ಎಲ್ಲೋ ಇದೆ ಅಂತ ತಿಳ್ಕೋಬೇಡಿ, ಅದು ತಪ್ಪು. ಮೋಕ್ಷ ಅಂದರೆ ದುಃಖವಿಲ್ಲದಂತೆ ಇರುವುದು, ಆನಂದವೇ ಮೋಕ್ಷ. ಹಾಗಾದರೆ ದುಃಖ ಏಕೆ ಆಯಿತು? ಬಯಕೆಗಳೇ ದುಃಖಕ್ಕೆ ಮೂಲ. ಹಾಗಾದರೆ ಬಯಸದೇ ಇದ್ದರೆ ಬದುಕು ನಡೆಯುತ್ತೇನು ಅಂತ ನೀವು ಕೇಳ್ತೀರಿ. ಒಬ್ಬ ವಿದ್ಯಾರ್ಥಿ ಇದ್ದಾನೆ, ಕಷ್ಟಪಟ್ಟು ಓದುತ್ತಾನೆ, ಮೊದಲ ದರ್ಜೆ ಬರಬೇಕು ಅಂತ ಬಯಸಬಾರದೇನು? ಒಬ್ಬ ಯುವಕ ವ್ಯಾಪಾರ ಮಾಡ್ತಾನೆ, ಅವನು ತನಗೆ ಲಾಭ ಬರಬೇಕು ಎಂದು ಬಯಸೋದು ತಪ್ಪೇನು? ಒಬ್ಬ ತಾನು IAS ಮಾಡಬೇಕು ಎಂದು ಬಯಸುತ್ತಾನೆ, ಅದು ತಪ್ಪೇನು? ಬಯಸೋದು ತಪ್ಪಲ್ಲ, ಆದರೆ ಬಯಸಿದ್ದೆಲ್ಲ ಈಡೇರುತ್ತೆ ಅನ್ಕೋಬಾರದು. ಹಾಗೆ ಅಂದುಕೊಂಡರೆ ದುಃಖ ಆಗುತ್ತೆ. ಈ ಜಗತ್ತಿನಲ್ಲಿ ನಾವು ಬಯಸಿದ್ದೆಲ್ಲ ಸಿಕ್ಕಲ್ಲ, ನಾವು ಬಯಸಿದವರು ಸಿಕ್ಕಲ್ಲ, ಸಿಕ್ಕವರು ನಾವು ಬಯಸಿದಂಗೆ ಇರೋದಿಲ್ಲ. ಇದು ಜಗತ್ತಿನ ವಿಪರ್ಯಾಸ. ಈ ಜಗತ್ತಿನಲ್ಲಿ ನಾವು ಬಯಸಿದ್ದೆಲ್ಲ ಸಿಗೋದಿಲ್ಲ ಎನ್ನುವುದು ತಿಳಿದುಕೊಂಡು ಬದುಕಬೇಕು ಮತ್ತು ಜಗತ್ತಿನ ರೀತಿಗೆ ಹೊಂದಿಕೊಂಡು ಬದುಕಬೇಕು. ಈ ಜಗತ್ತಿನಲ್ಲಿ ಎಷ್ಟೊಂದು ಕೋಟ್ಯಾಂತರ ಜನರಿದ್ದಾರೆ. ಎಲ್ಲರೂ ತಾವು ಅಂದುಕೊಂಡಂತೆಯೇ ಜಗತ್ತು ನಡೆಯಬೇಕು ಅಂದರೆ ಆಗುತ್ತದೇನು? ನನ್ನ ಹೊಲದಲ್ಲಿ ಮಾತ್ರ, ನಮ್ಮ ಜಾತಿಯವರ ಹೊಲದಲ್ಲಿ ಮಾತ್ರ ಮಳೆ ಬರಬೇಕು ಅಂತ ಹೇಳಿದರೆ ಮೋಡ ನಿಮಗೆ ತಲೆ ಕೆಟ್ಟಿದೆ ಅಂತ, ನನಗೂ ಕೆಟ್ಟಿದೆ ಅಂತ ಅಂದ್ಕೊಂಡಿದ್ದೀರೇನು ಎಂದು ಕೇಳುತ್ತೆ. ನಾವು ಅಂದುಕೊಂಡ ಹಾಗೆ ಗಾಳಿ ಬೀಸಬೇಕು, ನಾವು ಅಂದುಕೊಂಡ ಹಾಗೆ ನದಿ ಹರಿಯಬೇಕು ಅಂದರೆ ಯಾವುದೂ ಇಲ್ಲಿ ನಡೆಯೋದಿಲ್ಲ ಅನ್ನೋದನ್ನು ನಾವು ತಿಳ್ಕೋಬೇಕು. ಈ ಅನಂತ ವೃಕ್ಷದ ಒಂದು ಸಣ್ಣ ಎಲೆ ನಾನು. ವೃಕ್ಷ ಅಲುಗಾಡಿದಾಗ ಎಲೆ ಅಲುಗಾಡುತ್ತದೆಯೇ ವಿನಃ ಎಲೆ ಬಯಸಿದಾಗ ವೃಕ್ಷ ಅಲುಗಾಡುವುದಿಲ್ಲ. ನಮಸ್ಕಾರ, ಧನ್ಯವಾದಗಳು.